ಹಲೋ ಎವ್ರಿವನ್, ವೆಲ್ಕಮ್ ಟು ವರ್ಷಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಮಸಾಲ ಮಜ್ಜಿಗೆ ಹೇಗೆ ಮಾಡ್ಕೊಳ್ಳೋದು ನೋಡೋಣ. ಇದು ದೇಹಕ್ಕೂ ತಂಪು, ನಾಲ್ಗೆಗೂ ರುಚಿ. ಮೊದಲಿಗೆ ಒಂದು ಮಣ್ಣಿನ ಪಾತ್ರೆಗೆ 2 ಸೌಟು ಮೊಸರು ಹಾಕ್ಕೊಳ್ಳಿ. 1 ಗ್ಲಾಸ್ ಆಗುವಷ್ಟು ನೀರು ಹಾಕಿ ಮಜ್ಜಿಗೆ ಕಡಿಯೋ ಕೋಲಿಂದ ಚೆನ್ನಾಗಿ ಮಜ್ಜಿಗೆ ಕಡ್ಕೊಳ್ಳಿ. ಇದನ್ನು ನೀವು ಮಿಕ್ಸಿಗೆ ಕೂಡ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೋಬೋದು. ಮಜ್ಜಿಗೆ ಕಡ್ದಿದ್ದಾದ್ಮೇಲೆ ಸ್ವಲ್ಪ ಗಟ್ಟಿ ಅನ್ನಿಸಿದ್ರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಒಂದು ಕುಟ್ಟಣಿಗೆಗೆ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ, 1 ಇಂಚ್ ಆಗೋಷ್ಟು ಶುಂಠಿ, 1 ಚಿಕ್ಕ ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 3 ಕರಿಬೇವಿನ ಸೊಪ್ಪು ಹಾಕಿ ಕುಟ್ಟಣಿಗೆಯಲ್ಲಿ ಚೆನ್ನಾಗಿ ಕಚ್ಚಾ ಪಚ್ಚಾಗೆ ಕುಟ್ಕೊಳ್ಳಿ. ನೋಡಿ, ಈ ರೀತಿ ಕುಟ್ಕೊಂಡ್ರೆ ಸಾಕು. ಜಾಸ್ತಿ ನೈಸಾಗಿ ಕುಟ್ಕೋಬೇಕು ಅಂತೇನಿಲ್ಲ. ಕುಟ್ಕೊಂಡಿರೋಂಥ ಮಿಶ್ರಣನ ಮಜ್ಜಿಗೆಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಮಣ್ಣಿನ ಪಾತ್ರೆಯಲ್ಲಿ ಮಾಡೋದ್ರಿಂದ ಮಜ್ಜಿಗೆ ಸಾಯಂಕಾಲದವರೆಗೂ ಹುಳಿನೇ ಬರಲ್ಲ, ತಣ್ಣಗೆ ತುಂಬ ಚೆನ್ನಾಗಿರುತ್ತೆ. ಮಡಿಕೆ ಇಲ್ಲ ಅನ್ನೋರು ಸ್ಟೀಲ್ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಫ್ರಿಜ್ಜಲ್ಲಿ ಇಟ್ಕೋಬೋದು. ಕರಿಬೇವು ಕೊತ್ತಂಬರಿ ಎಲ್ಲ ಬಾಯಿಗೆ ಸಿಗುತ್ತೆ ಅನ್ನೋರಾದರೆ ಮಜ್ಜಿಗೆ ಮಾಡಿ 1 ಅವರ್ ಆದಮೇಲೆ ಸೋಸ್ಕೊಂಡು ಕುಡಿಬೋದು. ಅದರಲ್ಲಿರೋ ಮಸಾಲ ಎಲ್ಲ ಮಜ್ಜಿಗೆಗೆ ಇಳ್ದಿರುತ್ತೆ. ಇಲ್ಲ ನಾವು ಹಾಗೆ ಕುಡಿತೀನಿ ಅನ್ನೋರು ಮಾಡಿದ ತಕ್ಷಣ ಕುಡ್ಕೊಳ್ಳಿ. ಈ ಬೇಸಿಗೆಗೆ ತಂಪಾಗಿರುವಂಥ ಮಸಾಲ ಮಜ್ಜಿಗೆ ರೆಡಿಯಾಗಿದೆ. ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ.